ನಮಸ್ಕಾರ. ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಶನಿವಾರ. ನಾನು ಚಂದ್ರಮೋಹನ್ ಮಕ್ಕೇಮನೆ. ಸುದ್ದಿಗಳ ವಿವರ. ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅಭಿಯಾನದ ಮೂಲಕ ಮಹಿಳೆಯರ ಮತ್ತು ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚು ಒತ್ತು ನೀಡಲಾಗುವುದು ಎಂದು ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಕೆಒ ನರಸಿಂಹಮೂರ್ತಿ ತಿಳಿಸಿದರು. ಅವರು ಗುರುವಾರ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದ ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅಭಿಯಾನದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ರವರೆಗೆ ಈ ಅಭಿಯಾನವು ನಡೆಯಲಿದ್ದು, ಪ್ರತಿದಿನ ಮಹಿಳೆಯರ ಮತ್ತು ಮಕ್ಕಳ ಆರೋಗ್ಯ ಉತ್ತಮಗೊಳ್ಳುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು. ತಾಯಿ ಮತ್ತು ಮಗುವಿನ ಆರೋಗ್ಯ, ಚುಚ್ಚುಮದ್ದು ಕಾರ್ಯಕ್ರಮ, ಮಾನಸಿಕ ಆರೋಗ್ಯ, ಪೌಷ್ಟಿಕ ಆಹಾರ ಮುಂತಾದ ಆರೋಗ್ಯ ಕಾರ್ಯಕ್ರಮಗಳನ್ನು ಪ್ರತಿದಿನ ನಡೆಸಲಾಗುತ್ತದೆ. ಪ್ರತಿ ಗುರುವಾರ ಮಗುವಿನ ಆರೋಗ್ಯ ಮತ್ತು ಚುಚ್ಚುಮದ್ದು ಕಾರ್ಯಕ್ರಮವು ನಡೆಯಲಿದೆ ಎಂದರು. ಪ್ರಸೂತಿ ತಜ್ಞೆ ಡಾಕ್ಟರ್ ಚಂದ್ರಪ್ರಭಾ ಅವರು ಮಕ್ಕಳಿಗೆ ಬರುವ ರೋಗಗಳು ಮತ್ತು ಗರ್ಭಿಣಿ ಬಾಣಂತಿಯರ ಆರೈಕೆಗಳ ಬಗ್ಗೆ ಪೌಷ್ಟಿಕ ಆಹಾರದ ಕುರಿತು ಮಾಹಿತಿ ನೀಡಿದರು. ಪ್ರಾಥಮಿಕ ಆರೋಗ್ಯ ಸುರಕ್ಷಣಾಧಿಕಾರಿ ಸುಪ್ರೀತಾ ಮಕ್ಕಳಿಗೆ ವಿವಿಧ ವಯಸ್ಸಿಗೆ ಅನುಗುಣವಾಗಿ ನೀಡುವ ಲಸಿಕೆಗಳ ಬಗ್ಗೆ ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಹಿರಿಯ ಪ್ರಾಥಮಿಕ ಆರೋಗ್ಯ ಸುರಕ್ಷತಾಧಿಕಾರಿ ಡೈಸಿ, ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಾದ ದೀಪ್ತಿ, ಪೂರ್ಣಾವತಿ, ನಮಿತಾ, ಚೈತ್ರ ಉಪಸ್ಥಿತರಿದ್ದರು. ನರಸಿಂಹರಾಜಪುರ ಪಟ್ಟಣದ ಇಂದಿರಾನಗರದ ಅಶ್ವತ್ಥಮ್ಮ ಅವರು 250ಕ್ಕೂ ಹೆಚ್ಚು ಹೆರಿಗೆ ಬಾಣಂತನ ಮಾಡಿಸಿರುವ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಕೊಪ್ಪ ಪುರಭವನದಲ್ಲಿ ನಡೆದ ಶೃಂಗೇರಿ ಕ್ಷೇತ್ರ ಮಟ್ಟದ ಮಹಿಳಾ ವಿಚಾರ ಸಂಕಿರಣದಲ್ಲಿ ಸನ್ಮಾನಿಸಿದರು. ಅಶ್ವತ್ಥಮ್ಮ ಬಹಳ ವರ್ಷಗಳಿಂದಲೂ ಹೆರಿಗೆ ಮಾಡಿಸುವುದರಲ್ಲಿ ಸಿದ್ಧಹಸ್ತರಾಗಿದ್ದು, ಅವರು ತ್ರಿವಳಿ ಅವಳಿ ಮಕ್ಕಳಿಗೆ ಹೆರಿಗೆ ಮಾಡಿಸಿದ್ದಾರೆ. ಹೆರಿಗೆ ಮಾಡಿಸುವುದರ ಜೊತೆಗೆ 3 ತಿಂಗಳ ಬಾಣಂತನ, ನಾಟಿ ಔಷಧಿ ಸಹ ನೀಡುತ್ತಾರೆ. ಅಶ್ವತ್ಥಮ್ಮ ಅವರ ತಾಯಿ ವೆಂಕಟಲಕ್ಷ್ಮಮ್ಮ ಅವರೂ ಸಹ ಹೆರಿಗೆ ಮಾಡಿಸುವುದರಲ್ಲಿ ಪರಿಣಿತಿ ಪಡೆದಿದ್ದರು. ಖ್ಯಾತ ಸಿನಿಮಾ ನಟ ಸುದೀಪ್ ಅವರ ತಂದೆ ತಾಯಿ ನರಸಿಂಹರಾಜಪುರದವರೇ ಆಗಿದ್ದು, ಸುದೀಪ್ ಚಿಕ್ಕ ಮಗುವಿದ್ದಾಗ ಅಶ್ವತ್ಥಮ್ಮ ಅವರ ತಾಯಿ ವೆಂಕಟಲಕ್ಷ್ಮಮ್ಮ ಅವರೇ 9 ತಿಂಗಳ ಕಾಲ ಆರೈಕೆ ಮಾಡಿದ್ದರು ಎಂದು ಅಶ್ವತ್ಥಮ್ಮ ನೆನಪಿಸಿಕೊಂಡಿದ್ದಾರೆ. ತನ್ನ ತಾಯಿ ವೆಂಕಟಲಕ್ಷ್ಮಮ್ಮ ಅವರಿಂದ ಸ್ಫೂರ್ತಿ ಪಡೆದ ಅಶ್ವತ್ಥಮ್ಮ ಅವರು ಹೆರಿಗೆ ಮಾಡಿಸುವುದರಲ್ಲಿ ಹೆಚ್ಚು ಪರಿಣಿತಿ ಪಡೆದಿದ್ದಾರೆ. ಇವರ ಸಮಾಜ ಸೇವೆ ಗುರುತಿಸಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಶಾಸಕ ಟಿಡಿ ರಾಜೇಗೌಡ ಅವರ ಸಮ್ಮುಖದಲ್ಲಿ ಸನ್ಮಾನಿಸಿದ್ದಾರೆ ಎಂದು ಸನ್ಮಾನಿತರಾದ ಅಶ್ವತ್ಥಮ್ಮ ಅವರ ಪುತ್ರ ಕಲಾವಿದ ಅಭಿನವ ಗಿರಿರಾಜ್ ಸುದ್ದಿ ಸಮಾಚಾರಕ್ಕೆ ತಿಳಿಸಿದ್ದಾರೆ. ನರಸಿಂಹರಾಜಪುರ ತಾಲೂಕಿನ ಮುತ್ತಿನಕೊಪ್ಪ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ 2024-25ನೇ ವರದಿ ಸಾಲಿನಲ್ಲಿ 7.28 ಲಕ್ಷ ರೂಪಾಯಿ ಲಾಭ ಗಳಿಸಿದೆ ಎಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ವಿ ನೀಲೇಶ್ ಹೇಳಿದರು. ತಾಲೂಕಿನ ಮಡಬೂರು ಗ್ರಾಮದ ಡಿಎನ್ವಿ ಸಮುದಾಯ ಭವನದಲ್ಲಿ ಇತ್ತೀಚೆಗೆ ನಡೆದ ಮುತ್ತಿನಕೊಪ್ಪ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2024-25ನೇ ಸಾಲಿನ ಸರ್ವ ಸದಸ್ಯರ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸಂಘದಲ್ಲಿ 1543 ಜನ ಷೇರುದಾರರಿದ್ದು 59.40 ಲಕ್ಷ ರೂಪಾಯಿ ಷೇರುಧನವಿದೆ. ಸದಸ್ಯರ ಠೇವಣಿ ಮತ್ತು ನಿಧಿಗಳು ಸೇರಿ 2.35 ಕೋಟಿ ಇದೆ. ಸದಸ್ಯರಿಗೆ 3.91 ಕೋಟಿ ಕೆಸಿಸಿ ಸಾಲ ನೀಡಲಾಗಿದೆ ಹಾಗೂ ಸಂಘದ ಸ್ವಂತ ಬಂಡವಾಳದಲ್ಲಿ 1.13 ಕೋಟಿ ಸಾಲ ನೀಡಲಾಗಿದೆ. 2.40 ಕೋಟಿ ವ್ಯಾಪಾರ ನಡೆಸಲಾಗಿದೆ ಎಂದರು. ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಎಂಜಿ ವಿನಯ್ ಅವರು ವರದಿ ವಾಚಿಸಿದರು. ಸಭೆಯಲ್ಲಿ ಸಂಘದ ಉಪಾಧ್ಯಕ್ಷ ಎಆರ್ ಮೇಘರ್ಷ, ನಿರ್ದೇಶಕರಾದ ಎಸ್ ಮಧುಶೆಟ್ಟಿ, ಕೆಎಂ ಪ್ರಫುಲ್ಲ, ಎಚ್ವಿ ರಾಜು ಪ್ರಸನ್ನ, ಎಚ್ ನಾಗರಾಜ್, ಮಂಜಪ್ಪ, ಎಚ್ಎಲ್ ಯೋಗೇಶ್ರಾವ್, ಎಚ್ಪಿ ರಾಘವೇಂದ್ರ, ಕೆಎಲ್ ಅಕ್ಷತಾ, ಬಿಜಿ ದೀಪ, ಎನ್ಎಸ್ ನರೇಂದ್ರ ಮುಂತಾದವರು ಉಪಸ್ಥಿತರಿದ್ದರು. ನರಸಿಂಹರಾಜಪುರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಇತ್ತೀಚೆಗೆ ನಿಧನರಾದ ಖ್ಯಾತ ಕಾದಂಬರಿಗಾರ ಎಸ್ಎಲ್ ಭೈರಪ್ಪ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸುವ ಕಾರ್ಯಕ್ರಮವು ಸೆಪ್ಟೆಂಬರ್ 27ರ ಶನಿವಾರ ಅಂದರೆ ಇಂದು ಬೆಳಗ್ಗೆ 10 ಗಂಟೆಗೆ ತಾಲೂಕು ಪಂಚಾಯಿತಿ ಆವರಣದಲ್ಲಿರುವ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಕಚೇರಿಯಲ್ಲಿ ನಡೆಯಲಿದ್ದು, ಎಲ್ಲ ಸಾಹಿತ್ಯ ಪ್ರೇಮಿಗಳು ಆಗಮಿಸಬೇಕು ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪೂರ್ಣೇಶ್ ತಿಳಿಸಿದ್ದಾರೆ.
ನರಸಿಂಹರಾಜಪುರದ ಅತಿಶಯ ಕ್ಷೇತ್ರ ಸಿಮ್ಮನಗದ್ದೆ ಬಸ್ತಿ ಮಠದಲ್ಲಿ ಕ್ಷೇತ್ರದ ಪೀಠಾಧಿಪತಿ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯುತ್ತಿರುವ ಶರನ್ನವರಾತ್ರಿ ಕಾರ್ಯಕ್ರಮದಲ್ಲಿ ಶುಕ್ರವಾರ ಜ್ವಾಲಮಾಲಿನಿ ದೇವಿಗೆ ಪಂಚ ಮಹಾಯುಧ ನಾಗಸುಪಾಶ ಅಲಂಕಾರ ಮಾಡಲಾಗಿತ್ತು. 108 ಬಗೆಯ ಫಲಗಳನ್ನು ಅರ್ಪಣೆ ಮಾಡಲಾಯಿತು. ಬೆಳಿಗ್ಗೆ ಶ್ರೀ ಕ್ಷೇತ್ರದ ಎಲ್ಲ ಬಸದಿಗಳಲ್ಲಿ ಪಂಚಾಮೃತ ಅಭಿಷೇಕ ನಡೆಯಿತು. ಹೊಂಬುಜ, ಸೋಂದ, ಶೃಂಗೇರಿ, ಹೊರನಾಡಿಗೆ ಬಂದ ನೂರಾರು ಭಕ್ತರು ಬಸ್ತಿಮಠಕ್ಕೆ ಆಗಮಿಸಿ ನವರಾತ್ರಿ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಗುರುವಾರ ಶಾಸಕ ಟಿ.ಡಿ. ರಾಜೇಗೌಡ ದಂಪತಿಗಳು ಬಸ್ತಿಮಠಕ್ಕೆ ಆಗಮಿಸಿ ಶ್ರೀಗಳ ದರ್ಶನ ಪಡೆದು ಜ್ವಾಲಮಾಲಿನಿ ದೇವಿಗೆ ಪೂಜೆ ಸಲ್ಲಿಸಿದರು. ಪ್ರತಿನಿತ್ಯ ತಾಲೂಕಿನ ಸುದ್ದಿ ಸಮಾಚಾರಗಳಿಗೆ ನೋಡ್ತಾ ಇರಿ ಎನ್ಆರ್ ಪುರ ಸುದ್ದಿ ಸಮಾಚಾರ. ವಂದನೆಗಳು.